ನಾ ಹೋಗಿ ಬರ್ತೀನಿ. ನೀನು ಹೋಗ್ತಿರೋದನ್ನ ನನಗೆ ಯಾಕೆ ಹೇಳ್ತೀಯ? ನಾನೇನು ಮಾಡ್ಬೇಕು ಅದಕ್ಕೆ? ಹರಿಣಿ, ಬೇರೆಯವ್ರ ಬಗ್ಗೆ ನೀನೊಂದು ಒಳ್ಳೆ ಭಾವನೆ ಇಟ್ಕೊಂಡಿರ್ಬೋದು, ಆದರೆ ಅವ್ರಿಗೂ ಅದೇ ಭಾವನೆ ಇರಬೇಕು ಅಂತ ಏನಿಲ್ವಲ್ಲ. ನಿನ್ನ ಜೊತೆ ಸರಿಯಾಗೂ ಮಾತಾಡ್ತಾ ಇಲ್ಲ, ಅವ್ರಿಗೆ ತಂದೆ ಸ್ಥಾನ ಅಂತ ಹೇಳ್ತಿದ್ಯಾ. ಹುಚ್ಚಿ, ನಡಿ ಹೋಗೋಣ. ಶಾರದಾ ಅವರೇ, ನಾನು ನಿಮಗೆ ಹೇಳಿದ್ದನ್ನು ಮರಿಬೇಡಿ. ಡಿವೋರ್ಸ್ ಪೇಪರ್ಸ್ ಕಳಿಸ್ತೀನಿ, ಸೈನ್ ಮಾಡಿ. ಅಮ್ಮ, ಏನು ಹೇಳ್ತಿದ್ದಾರೆ ಇವರು? ದುಷ್ಯಂತ್, ಯಾರೆದ್ರಿಗೆ ಏನು ಮಾತಾಡಬೇಕು ಅಂತಾನು ಗೊತ್ತಾಗಲ್ಲ ಅಲ್ವಾ ನಿಮಗೆ? ನಾನು ಹರಿಣಿನ ಅತ್ತೆ ಮನೆಗೆ ಕಳಿಸ್ಕೊಟ್ಟು ಬರ್ತಾ ಇದ್ದೀನಿ. ನೀವು ಹೇಳಿದ ಹಾಗೆ ಮಾಡಿ ಸೈನ್ ಹಾಕಿ ಕಳಿಸ್ತೀನಿ. ನಡಿ ಹರಿಣಿ. ಅಮ್ಮ ನಿಂತ್ಕೊಳ್ಳಿ. ಅಮ್ಮ, ನಾನು ಏನು ಕೇಳ್ತಾ ಇದ್ದೀನಿ? ನಿಮಗೆ ಡಿವೋರ್ಸಾ? ಯಾಕೆ? ಅದೆಲ್ಲ ಏನು ಬೇಡ, ಬಾ ಸುಮ್ಮನೆ. ಶಾರದಾ ಅವರೇ, ಹೇಳಿ, ಏನು ಅಂತ ಹೇಳಿ. ನಿನ್ನಿಂದಾನೇ ಹರಿಣಿ, ನಮ್ಮ ಸಂಸಾರ ಉಳಿತಾ ಇರೋದು ನಿನ್ನ ಮದುವೆಯಿಂದಾನೆ. ದುಷ್ಯಂತ್, ಅದೆಲ್ಲ ಏನೂ ಇಲ್ಲ ಹರಿಣಿ. ಸುಮ್ಮನೆ ಯಾಕೆ ಏನೇನೋ ಹೇಳ್ತೀರಾ? ನೋಡಿ ಹರಿಣಿ, ನಾವು ಮದುವೆ ಆಧಾರದಿಂದ ಇರೋದು ಹೀಗೇನೆ. ಮಿಂಚು ವಿಷ ತಗೊಂಡೆ ಅಂತ ಎಲ್ರಿಗೂ ಸುಳ್ಳು ಹೇಳಿದ್ದು ಸರಿನಾ? ನೋಡಿ ಹರಿಣಿ, ಅವಳು ಹಾಗೆ ಮೋಸದಿಂದ ಮದುವೆ ಮಾಡ್ಕೊಳ್ಬೇಕು ಅಂತ ಮಾಡಿದಾಗಲೇ ನಾನು ಈ ರೀತಿ ನಿರ್ಧಾರ ತಗೊಂಡಿದ್ದು. ಇದರಲ್ಲಿ ನಿಂದೇನು ತಪ್ಪಿಲ್ಲ, ನೀನು ಯಾವ ರೀತಿ ನಮಗೇನು ತೊಂದರೆ ಮಾಡಿಲ್ಲ. ತಪ್ಪೆ ಅಮ್ಮ, ನಾನು ಮಾಡಿದ ತಪ್ಪೆ. ಮಿಂಚು ಮಾಡಿದ್ದೇನೇ ಇರ್ಬೋದು. ಇವರು ನನ್ನ ಮೆಚ್ಕೊಂಡು ಹಾಗೆ ನಂಬಿಸಿ ಒಳಗೊಳಗೆ ಮೋಸ ಮಾಡ್ಬೋದು, ಆದರೆ ನಾನು ಹಾಗೆ ಮಾಡಬಾರ್ದು ಅನ್ನೋದು ಇವ್ರ ನಂಬಿಕೆ. ನಾನು ಒಳ್ಳೆಯವಳು ಅಂತ ಇವ್ರು ನಿರ್ಧಾರ ಮಾಡಿದಾರಮ್ಮ. ನಾನು ಸತ್ಯದ ದಾರಿಲೇ ನಡೆಯೋಳು ಅಂತ ಇವ್ರಿಗೂ ಗೊತ್ತಿದೆ. ಆದರೆ ನಾನು ಒಂದೇ ಒಂದು ಮಾತು ಹೇಳ್ಬೋದಾ ಸರ್? ಕಾಲು ಎಡೋತು ಅಂತ ಕೈ ಕತ್ತರಿಸ್ಕೋತೀವ. ನಾನು ತಪ್ಪು ಮಾಡಿದ್ದೀನಿ ಅಂತಾದ್ರೆ ಅದರ ಶಿಕ್ಷೆ ಯಾಕೆ ಅಮ್ಮನಿಗೆ? ಶಿಕ್ಷೆನೂ ನನಗೆ ಕೊಡಿ ಸರ್. ನಾನು ನಿಮ್ಮನ್ನ ತಂದೆ ಸ್ಥಾನದಲ್ಲಿಟ್ಟು ಗೌರವಿಸ್ತೀನಿ. ನನಗೆ ತಂದೆ ಪ್ರೀತಿ ಗೊತ್ತಿಲ್ಲ. ನೀವು ಮಿಂಚು ಜೊತೆ ಇದ್ದಾಗಲೆಲ್ಲ ಇಂಥ ಒಬ್ಬ ತಂದೆ ನನಗೆ ಒಂದೇ ಒಂದು ದಿನಕ್ಕೆ ಸಿಕ್ಕರೂ ಸಾಕು, 100 ವರ್ಷಗಳು ಜೀವಿಸೋ ಅಷ್ಟು ಪ್ರೀತಿನ ತಗೊಂಡ್ಬಿಡ್ತೀನಿ ಅಂತ ಅನ್ಕೋತಿದ್ದೆ. ನಿಮ್ಮ ಮಗಳ ಮದುವೆ ಮುರಿದಿದ್ದು ನಾನು ಅನ್ನೋ ಸತ್ಯ ನಿಮಗೆ ಗೊತ್ತು. ಎಲ್ರ ಮುಂದೆ ನಿಮ್ಮ ಗೌರವನ ಹಾಳು ಮಾಡಿದ್ದು ನಾನು. ಅದೆಲ್ಲ ಸರಿ, ಅದಕ್ಕೆಲ್ಲ ನಾನೇ ಕಾರಣ. ಅದಕ್ಕೋಸ್ಕರ ಅಮ್ಮಂಗೆ ಶಿಕ್ಷೆ ಕೊಡಬೇಡಿ. ಬೇಕಾದ್ರೆ ನಾನು ನನ್ನ ಮದುವೆಯಿಂದ ದೂರ ಹೋಗ್ಬಿಡ್ತೀನಿ. ಹರಿಣಿ, ಏನು ಹೇಳ್ತಿದ್ಯಾ? ನಿಮ್ಗಿಂತ ಹೆಚ್ಚಮ್ಮ ನನ್ನ ಮದುವೆ. ನಾನು ಯಾರೋ ಏನೋ, ಸಂಬಂಧ ಇಲ್ಲ, ಏನೂ ಇಲ್ಲ. ಆದ್ರೂ ನಿಮ್ಮ ಮಗಳ ಬಗ್ಗೆ ಸ್ವಲ್ಪನೂ ಯೋಚಿಸ್ದೆ ನನ್ನ ಮದುವೆ ಮಾಡಿಸಿದ್ರಿ. ಈಗ ಅದೇ ಮದುವೆ ಮುರಿಯೋದ್ರಿಂದ ನಿಮ್ ಜೀವನ ಸರಿ ಹೋಗುತ್ತೆ ಅನ್ನೋದಾದ್ರೆ ಯಾಕೆ ಮುರಿಬಾರ್ದು? ಅರ್ಜುನ, ನೀನು ಅಷ್ಟೊಂದು ಪ್ರೀತಿಸ್ತಾ ಇದ್ಯಾ, ಹೇಗೆ ಬಿಟ್ಟಿರ್ತೀನಿ ಅಂತ ಹೇಳ್ತೀಯಾ? ಸುಲಭನೇ. ನಾನು ಅರ್ಜುನ್ನ ಕಳ್ಕೊತೀನಿ ನಿಜ. ನಾನು ಆ ಥರ ಮಾಡೋದು ಇವ್ರಿಗೆ ಇಷ್ಟ ಆಗತ್ತೆ. ಇವತ್ತು ನಂದೇ ತಪ್ಪು ಅಂತಿರೋರು ನಾಳೆ ನನ್ನನ್ನೇ ಸರಿ ಅಂತಾರೆ. ನನಗೆ ತಂದೆ ಪ್ರೀತಿ ಸಿಗುತ್ತೆ ಅಲ್ವಾ ಅಮ್ಮ? ಹರಿಣಿ, ನಿನ್ನಂಥವಳು ನನ್ನ ಮಗಳಾಗ್ಲಿಲ್ವಲ್ಲೇ. ತುಂಬ ಸರ್ತಿ ಬೇಜಾರಾಗುತ್ತೆ. ಆ ತ್ಯಾಗಕ್ಕೆ ಈ ಮನೇಲಿ ಬೆಲೆ ಇಲ್ಲ ಬಿಡು. ನಡಿ. ನೋಡಿ, ನಾನು ಬಾಯಿ ಮಾತಿಗೆ ಹೇಳ್ತಿಲ್ಲ.
ನೀವು ಅಮ್ಮಂಗೆ ಡಿವೋರ್ಸ್ ಕೊಡಲ್ಲ ಅಂತ ನನಗೆ ಮಾತು ಕೊಡಿ. ನಾನು ಈಗಲೇ ಈ ಊರು ಬಿಟ್ಟೆ ಹೋಗ್ಬಿಡ್ತೀನಿ. ಆಮೇಲೆ ನೀವು ಮಿಂಚು ಜೊತೆ ಅರ್ಜುನ್ ಮದ್ವೆ ಮಾಡಿ. ಸಗ ಮದ ಮಪ ಸಗ ಮದ ಮಪ ಪಸ ನಿರಿ ನಿಸ ಪದ ಪಸ ನಿರಿ ನಿಸ ಪದ ನೋಡಮ್ಮ, ದಾಮಪ ದಾಮಪ ಅವೆಲ್ಲ ಏನು ಬೇಡ. ಗಮಗರಿ ಸರಿದ ನೀನು ನಿನ್ನ ಜೀವನ ನೋಡ್ಕೊ ಹೋಗು. ಸರಿದ ನಾನು ಹೋಗ್ತೀನಿ, ಸರಿಗರಿ ಆದ್ರೆ ನೀವು ನನಗೆ ಮಾತು ಕೊಡ್ಬೇಕು, ಡಿವೋರ್ಸ್ ಕೊಡಲ್ಲ ಅಂತ. ನಿನ್ನ ಜೀವನದ ಬಗ್ಗೆ ನೀನು ಯೋಚಿಸಮ್ಮ, ಹೊರಡು. ಇಲ್ಲ, ನೀವು ಹೇಳೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಹರಿಣಿ ಬಾ, ಅವ್ರು ಮಾತಾಡೋದೇ ಅಷ್ಟು. ಇಲ್ಲ, ನೀವು ಸುಮ್ಮನೆ ಇರಿ ಅಮ್ಮ. ನೀವ್ ಹೇಳಿ, ನಿಮ್ಗೆ ನಿಮ್ಮ ಮಗಳು ಅಮ್ಮ ಅಂದ್ರೆ ತುಂಬಾ ಪ್ರೀತಿ, ಅವ್ರಿಗೇನು ತೊಂದರೆ ಆಗ್ಬಾರ್ದು ಅಂತ ಹೀಗೆಲ್ಲ ಆಡ್ತೀರಾ ಅಲ್ವಾ? ನಿಮ್ಮಂತ ತಂದೆ ನನ್ಗಿಲ್ವಲ್ಲ ಅಂತ ಮಿಂಚನ್ ನೋಡಿ ತುಂಬಾ ಹೊಟ್ಟೆ ಉರ್ಕೋತೀನಿ. ನಿಮ್ ಮುದ್ದಾದ ಸಂಸಾರನ ನಾನು ಒಡೆಯೋ ಹಾಗೆ ಮಾಡಲ್ಲ. ನೀವ್ ಈಗ್ಲೂ ಹೂ ಅನ್ನಿ, ನಾನು ಎಲ್ರನ್ನೂ ಬಿಟ್ಟು ದೂರ ಹೊರಟೋಗ್ತೀನಿ. ನೀವೆಲ್ಲ ಸುಖವಾಗಿರ್ಬೇಕು, ಅಷ್ಟೇ ನನಗೆ ಬೇಕಾಗಿರೋದು, ಅಷ್ಟೇ. ನೀನು ಇಷ್ಟೊಂದು ಒಳ್ಳೆಯವಳಾಗಿರಬಾರ್ದಮ್ಮ. ನಮ್ಮನ್ನೇ ನಾವು ಕ್ಷಮಿಸ್ಕೊಳ್ಳೋಕ್ಕಾಗಲ್ಲ. ಹೋಗ್ಬಾ ಅಮ್ಮ, ನಿನಗೆ ಒಳ್ಳೇದಾಗಲಿ. ಡಿವೋರ್ಸ್? ನೀನು ಇಷ್ಟು ಹೇಳಿದ ಮೇಲೂ ನಾನು ಡಿವೋರ್ಸ್ ಕೇಳಿದ್ರೆ ನನ್ನಂತ ಮುಟ್ಟಾಲ ಇನ್ನೊಬ್ಬನಿಲ್ಲ. ಏನಂತೀಯ ಶಾರದಾ? ಇದೇನಮ್ಮ ಮಿಂಚು, ಹೀಗೆ ಬಂದು ಕೂತ್ಬಿಟ್ಟೆ? ಹೊಟ್ಟೆ ಉರಿ ಅವಳಿಗೆ. ನಿಮ್ಮಪ್ಪ ಹೇಳಿದಾಗೆ ಅವ್ರ ಸ್ಟೇಟಸ್ಗೆ ನಾವು ಹೋಗ್ತಿದ್ದೀವಿ ಅಂತ ಹೋಗಿ ಹೇಳೋಗವ್ರಿಗೆ. ಸುಮ್ಮನಿರ್ರಿ ಯಜಮಾನ್ರೆ, ಯಾರು ಯಾವಾಗ ಏನಕ್ಕೆ ಬೇಕಾಗ್ತಾರಂತ ಹೇಳಕ್ಕಾಗಲ್ಲ. ಇದೇನಮ್ಮ ಮಿಂಚು, ನಾವೇನು ಮಾತಾಡಿದ್ರು ನೀನು ಸುಮ್ಮನೆ ಇದೆಯಲ್ಲ. ಅದರ ಅರ್ಥ ಏನೋ ಕಾದಿದೆ ಅಂತ ಅಲ್ವೇನ್ರಿ ಮಿಂಚಮ್ಮ? ಬಾಮಾತೆ, ನಾಗಮಣಿ, ನಿನ್ನ ಖಜಾನೆ ಬಂತು. ಬನ್ನಿ ಅತ್ತೆ. ಏನ್ರಿ ನೀವು ಬಂದವ್ರನ್ನ ಇಲ್ಲೇ ನಿಲ್ಸೆ ಮಾತಾಡಿಸ್ತಾ ಇದ್ದೀರಲ್ಲ, ಬನ್ನಿ ಅತ್ತೆ. ಮನಿ ಕ್ಯಾನ್ ಸ್ಪೀಕ್, ಹಣ ಕೂಡ ಮಾತಾಡುತ್ತೆ ಅಂತ ಯಾರೋ ದೊಡ್ಡ ಮಹಾಶಯ ಹೇಳಿದ್ದಾರೆ. ಯಾರೋ ಹಾಗಂದವರು? ನಾನೇ, ರಾಜರತ್ನದಳವಾಯಿ. ರಾಜು, ನಾಗಮಣಿ, ನೀನು ನಿನ್ನ ಮಾತಿಗೆ ತಪ್ಪಿಲ್ಲ, ನಾನು ಅಷ್ಟೇ. ನನ್ನ ಮಾತಿಗೆ ತಪ್ಪದೆ ನಿನಗೆ ಮಾತು ಕೊಟ್ಟಾಗೆ ಪೇಪರ್ಸ್ ಎಲ್ಲ ರೆಡಿ ಮಾಡಿ ತಂದಿದ್ದೀನಿ. ನಾಗಮಣಿ, ನೀನು ಈ ವಿಲ್ಲಿಗೆ ಸೈನ್ ಮಾಡಿದ್ರೆ ಸಾಕು, ನಾನು ಆಗಲೇ ಮಾಡಿಬಿಟ್ಟಿದ್ದೀನಿ. ರಾಜು, ಕೊಡೋದನ್ನ ನಿನ್ನ ಹೆಂಡತಿಗೆ. ಅತ್ತೆ, ಇಷ್ಟು ದಿನಕ್ಕೆ ಎಲ್ಲ ಸರಿ ಹೋಗ್ತಿದೆ ನೋಡಿ. ಒಂದೇ ನಿಮಿಷ, ಇದರಲ್ಲಿ ಇರೋದೆಲ್ಲ ಸರಿ ಇದೆ ಇಲ್ವೋ ಅಂತ ಒಂದ್ಸರಿ ಓದಿಸ್ಬಿಡ್ತೀನಿ. ಅಳಿಯಂದ್ರೆ ತಗೊಳ್ಳಿ, ಒಂದ್ಸರಿ ಓದ್ ನೋಡಿ.
ನಾನು ಹಾಗೆಲ್ಲ ಮಾಡೋಳಲ್ಲ ನಾಗಮಣಿ. ಯಾಕೆಂದರೆ ಇದು ನನ್ನ ಮೊಮ್ಮಗಳ ಪ್ರಶ್ನೆ. ಮಾತೃಶ್ರೀಯವರು ಹರಣಿಯನ್ನು ಕೂಡ ತನ್ನ ಮೊಮ್ಮಗಳು ಅಂತಲೇ ಅಂದ್ಕೊಂಡಿದ್ದಾರೆ ಅಲ್ವಾ ತಾಯಿ? ಪಕ್ಕಾ ಪರ್ಫೆಕ್ಟ್ ಆಗಿದೆ ಅತ್ತಮ್ಮ ಈ ಸಾರಿ. ನೀವು ಇದಕ್ಕೊಂದು ಸೈನ್ ಹಾಕಿದ್ರೆ 100 ಕೋಟಿಗೆ ಹೊಡತಿ ಅತ್ತಮ್ಮ ನೀವು. ಒಂದು ನಿಮಿಷ ಪೆನ್ ಕೊಟ್ಟು ಪೆನ್ನಿದೇನ್ರಿ? ಸಾರಿ ಸಾರಿ, ಒಂದು ನಿಮಿಷ ಎಲ್ಲೂ ನಿಮಿಷ ನೂರು ಕೋಟಿಯ ಅಧಿಪತಿ ನಾಗಮಣಿಯವರಿಗೆ ಬಹುಪರಾರ್ ಬಹುಪರಾರ್. ಆಯ್ತಲ್ಲಮ್ಮ ನಾಗಮಣಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವಳ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು, ಅವಳಿಗೆ ನೋವು ಕೊಡಬಾರ್ದು, ಚೆನ್ನಾಗಿ ನೋಡ್ಕೋಬೇಕು. ಆಯ್ತಾ? ನೀವು ನಿಮ್ಮ ಮಾತು ಉಳಿಸ್ಕೊಂಡ ಹಾಗೆ ನಾನು ಉಳಿಸ್ಕೋತೀನಿ ಅತ್ತೆ. ನೋಡ್ತಾ ಇರಿ ಹರಣಿನ ಹೇಗೆ ನೋಡ್ಕೋತೀನಿ ಅಂತ. ಹೇಳಿ ಡ್ಯಾಡ್. ಏನು? ಯಾವಾಗ? ಯಾವ ಆಸ್ಪತ್ರೆ ಡ್ಯಾಡ್? ನೀವ್ ಹೇಳ್ತಾರ ನಿಜನಾ ಡ್ಯಾಡ್? ಓ ಮೈ ಗಾಡ್. ಸರಿ ಡ್ಯಾಡ್, ಈಗಲೇ ಹೊರಟು ಬರ್ತೀನಿ. ಯಾಕಮ್ಮ ಮಿಂಚು ಹಾಗೆ ಪದರ್ಗುಡ್ತಾ ಇದೀಯಾ? ಮಾವ, ಅದು ಮಾವ್ ಮತ್ತೆ ಹರಣಿ ಬರ್ತಿದ್ದ ಗಾಡಿಗೆ ಆಕ್ಸಿಡೆಂಟ್ ಆಗಿದೆ ಮಾವ. ಆಕ್ಸಿಡೆಂಟಾ? ಅಯ್ಯೋ ದೇವ್ರೆ, ಏನು ಹೀಗಾಗೋಯ್ತು? ಅವರಿಬ್ರು ಹೇಗಿದ್ದಾರಂತೆ? ಚೆನ್ನಾಗಿದ್ದಾರಂತ? ನನಗೆ ಗೊತ್ತಿಲ್ಲ ಅಜ್ಜಿ, ನಾನು ಹೋಗ್ತಾ ಇದ್ದೀನಿ, ನೀವು ಎಲ್ಲ ಬಂದ್ಬಿಡಿ. ಅವ್ರು ಸಂಜೀವಿನಿ ಹಾಸ್ಪಿಟಲ್ ಅಂತ ಮಾತ್ರ ಹೇಳಿದ್ರು. ಬೇಗ ಬಂದ್ಬಿಡಿ ನೀವೆಲ್ಲ. ರಾಜು, ಏನೋ ಇದೆಲ್ಲ? ಬಾರೋ ಬಾರೋ. ತಾಯಿ ಇರು, ನನಗೆ ಯಾಕೋ ಮಿಂಚು ಮೇಲೆ ಅನುಮಾನ. ಶಾರದನಿಗೆ ಫೋನ್ ಮಾಡೋಣ. ಹಲೋ, ಎಲ್ಲಿ ನೀನು ಮಿಂಚು? ಎಲ್ಲೂ ಕಾಣಲೇ ಇಲ್ಲ. ವಿಷಯ ಕೇಳಿಸ್ಕೊ. ನಾಗಮಣಿ ಅತ್ತಗೆ ಹುಷಾರಿಲ್ಲ, ಎಲ್ಲರೂ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ. ಅಯ್ಯೋ ರಾಮ, ಹೌದಾ? ಎಂಗೇಜ್ ಇದೆ. ಶಾರದನ್ಗೆ ಆಕ್ಸಿಡೆಂಟ್ ಆಗಿದ್ದಿದ್ರೆ ಫೋನ್ ಎಂಗೇಜ್ ಇರ್ತಿತ್ತಾ? ಅಯ್ಯೋ ಮಾವ, ಅದು ಯಾವ ಸೀಮೆ ಡೌಟ್ ನಿಮ್ದು? ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಕಳ್ಳತನ ಮಾಡೋಕ್ಕೆ ಕಳ್ಳರು ಕಾಯ್ಕೊಂಡಿರ್ತಾರೆ. ಫೋನ್ ಯಾರಾದ್ರೂ ಎತ್ತಾಕೊಂಡು ಹೋಗಿದ್ರೆ? ನನಗೆ ಯಾಕೋ ಅನುಮಾನ. ಶೋ, ಇಂಥ ಟೈಮ್ನಲ್ಲಿ ಅನುಮಾನ ಬಿದ್ದರೆ ಹೇಗೆ? ನೀವೆಲ್ಲರೂ ಹೊರಡಿ, ನಾನು ಮನೇಲೇ ಇರ್ತೀನಿ. ಅಲ್ಲಿನ ಪರಿಸ್ಥಿತಿ ನೋಡಿ ನನಗೆ ಫೋನ್ ಮಾಡಿ, ನಾನು ಬರ್ತೀನಿ. ವೈಫು ರಾಜು, ಇಂಥ ಸಮಯದಲ್ಲಿ ಏನು ಡಿಸ್ಕಷನ್? ಬಾ ನೀನು. ಶೋ, ಏನು ಅಡಿ ಅಂದ್ರೆ ನೀವು ನೋಡ್ತಾ ನಿಂತಿದ್ದೀರಾ? ಇಂಥ ಪರಿಸ್ಥಿತಿಯಲ್ಲಿ ನೀವು ಹೋಗದೆ ಇದ್ರೆ ನಿಮ್ಮನ್ನ ಬೇಜವಾಬ್ದಾರಿ ಮನುಷ್ಯ ಅಂತ ಹೇಳಲ್ವಾ? ಬೇಗ ಹೊರಡಿ. ಯಾವ ಆಸ್ಪತ್ರೆ? ಯಾವ ಹಾಸ್ಪಿಟ್ಲ್ ಅಂತ ನನಗೂ ಗೊತ್ತಿಲ್ಲ. ಸರಿಯಾಗಿ ಹೇಳು ಮಿಂಚು, ಏನು ನಿನ್ಗೆ ಹೇಳೋದು ಅರ್ಥನೇ ಆಗಲ್ವಾ? ಅತ್ತೆ ಹಾಸ್ಪಿಟ್ಲಿಂದ ಬಂದ್ಮೇಲೆ ಆ ಹರಣಿನ ಕರ್ಕೊಂಡು ಹೋಗು. ಈಗಲೇ ಯಾಕೆ ಕರ್ಕೊಂಡು ಹೋಗ್ತಾ ಇದ್ಯಾ? ಛೇ, ಇದೇನೆ ಅದಕ್ಕೆ ಏನು ಇದ್ದಕ್ಕಿದ್ದಾಗೆ ಹೀಗಾಗಿದೆ? ಸರಿಯಾಗೇ ಇದ್ರಲ್ಲ. ಆರೋಗ್ಯ ಯಾವಾಗ ಹಾಳಾಗುತ್ತೆ ಅಂತ ಹೇಳಕ್ ಆಗಲ್ವಲ್ಲ. ಸರಿ ಹರಿಣಿ, ಅದಕ್ಕೆ ಇದಕ್ಕಿದ್ದಾಗೆ ಹುಷಾರ್ ತಪ್ಪಿದ್ಯಂತೆ, ಆಸ್ಪತ್ರೆ ಕರ್ಕೊಂಡು ಹೋಗಿದಾರಂತೆ. ಅಮ್ಮ, ಇದು ನಿಜ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಯಾಕೋ ನನಗೂ ಅನುಮಾನ ಆಗ್ತಿದೆ. ಆದರೆ ಯಾವುದಕ್ಕೂ ಅದಕ್ಕೆ ಮನೆ ಹತ್ರನೇ ಹೊಟ್ಟೋಗೋಣ. ಬಾ. ಇದೇ ನಮ್ಮ ಮಿಂಚು ಹೋದೋಳು ಹಾಗೆ ವಾಪಸ್ ಬಂದಿದ್ಯಾ? ಯಾಕೆ? ಅದು ಅತ್ತೆ, ಗಾಡಿ ಕೆಟ್ಟೋಯ್ತು, ಅದಕ್ಕೆ ಎಲ್ಲರ ಜೊತೆ ಹೋಗೋಣ ಅಂತ ಬಂದೆ. ಎಲ್ಲಿ ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ. ಎಲ್ಲರೂ ಹೋದ್ರಲ್ವಾ? ಹೊರಟೋದ್ರು. ಮಿಂಚು, ನನಗೆ ಯಾಕೋ ನಿನ್ನ ನೋಡ್ತಿದ್ರೆ ಆಕ್ಸಿಡೆಂಟ್ ಆಗಿರೋದು ಅನುಮಾನ ಅನ್ನಿಸ್ತಿದೆ. ನಿಜ ಹೇಳು. ನೀವ್ ನಂಬಿಲ್ಲ ಅಂದ್ರೆ ನಾನೇನತ್ತೆ ಮಾಡಕ್ಕಾಗತ್ತೆ? ಎಲ್ಲರೂ ಹೋಗಿದಾರಲ್ವಾ, ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಮ್ಮ ಬೇರೆ ಡ್ರೈವ್ ಮಾಡ್ತಿದ್ರಂತೆ.
ನನ್ಗೆ ಯಾಕೋ ತುಂಬ ಭಯ ಆಗ್ತಿದೆ ಅತ್ತೆ. ಇರಿ ಒಂದು ನಿಮಿಷ, ತುಂಬ ದಾಹ ಆಗ್ತಿದೆ, ನೀರು ಕುಡ್ಕೊಂಬರ್ತೀನಿ. ತಗೊಳ್ಳಿ ಅತ್ತೆ. ಇದೇನೇ ಮಿಂಚು, ಇಂಥ ಸಮಯದಲ್ಲಿ ಜ್ಯೂಸ್ ತಂದಿದ್ದೀಯಾ? ಅತ್ತೆ, ನಾನೀಗ ಅಲ್ಲಿ ಹೋದ್ರೆ ಊಟ ತಿಂಡಿಗೆ ಟೈಮ್ ಇರಲ್ಲ, ಅದಕ್ಕೆ ಬೇಗ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ನಿಮ್ಮ ಮುಂದೆ ಒಬ್ಳೆ ಕುಡಿಯೋಕ್ಕಾಗಲ್ವಲ್ಲ, ಅದಕ್ಕೆ ನಿಮಗೂ ಸೇರಿ ತೊಗೊಂಬಂದೆ. ಪರವಾಗಿಲ್ಲ, ತಗೊಳ್ಳಿ. ಕೊಡು, ನನಗೂ ಯಾಕೋ ಗಂಟ್ಲು ಒಣಗ್ತಿದೆ. ಇದೇನೇ ಮಿಂಚು, ನೀನು ಜ್ಯೂಸ್ ಕುಡ್ದೇ ಇಲ್ಲ? ಈ ಜ್ಯೂಸ್ಗಿಂತ 10ರಷ್ಟು ಖುಷಿಯಾಗಿದೆ ಅತ್ತೆ. ನಾನು ಬಂದಿದ್ದ ಕೆಲಸ ಆಯಿತು, ನಾನು ಹೊರಡ್ತೀನಿ. ಫೈನಲ್ ಆಗಿ ನಿಮಗೆ ಗುಡ್ ಬೈ. ಕೆಲ್ಸನಾ? ಏನ್ ಕೆಲ್ಸನೇ? ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ನಮ್ಮಮ್ಮ ಬರ್ತಿದ್ದ ಗಾಡಿಗೆ ಯಾವ ಆಕ್ಸಿಡೆಂಟು ಆಗಿಲ್ಲ, ಏನೂ ಇಲ್ಲ. ನಾನು ನಿಮಗೆ ಸುಳ್ಳು ಹೇಳಿದೆ. ಮಿಂಚು, ನೀವು ಬಣ್ಣ ಬದಲಾಯಿಸಿದ್ರಿ ಅಲ್ವಾ ಅತ್ತೆ, ಅದಕ್ಕೆ ನಾನು ಬಣ್ಣ ಬದಲಾಯಿಸ್ದೆ. ಮಿಂಚು, ಏನು ನಿನ್ನ ಮಾತಿನ ಅರ್ಥ? ನೀವೀಗ ಕುಡಿದ್ರಲ್ಲ ಈ ಜ್ಯೂಸು, ಅದರಲ್ಲಿ ನಾನು ವಿಷ ಹಾಕಿದ್ದೆ. ಆಸ್ತಿ ಬಂದಿದೆ, ಪಾಪ ಅನುಭವಿಸಕ್ಕೆ ನೀವೇ ಇರಲ್ವಲ್ಲ ಅತ್ತೆ. ಮಿಂಚು, ನೀನು ತಮಾಷೆ ಮಾಡ್ತಿದ್ದೆ ತಾನೆ? ಇದು ಸುಳ್ಳು ತಾನೆ? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಗೊತ್ತಾಗುತ್ತೆ ಅತ್ತೆ. ನಿಮ್ಮನ್ನ ಯಾರಾದ್ರೂ ಬಂದು ಕಾಪಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಿಂಚು, ಮಿಂಚು, ನಿಂತ್ಕೋ ಮಿಂಚು. ಮಿಂಚು, ನೀನು ತಪ್ಪು ಮಾಡ್ತಿದ್ಯಾ ಮಿಂಚು, ನನ್ನ ಮಾತು ಕೇಳು ಮಿಂಚು. ಮಿಂಚು, ಬಾಗಿಲು ತೆಗಿ ಮಿಂಚು. ಮಿಂಚು, ಎಷ್ಟಾದ್ರೂ ಕಿರ್ಚ್ಕೊ ನಾಗಮಣಿ, ನಿನ್ನನ್ನು ಕಾಪಾಡಕ್ಕೆ ಯಾರು ಬರಲ್ಲ. ಮಿಂಚು, ಮಿಂಚು, ಬಾಗಿಲು ತೆಗಿ ಮಿಂಚು. ಮಿಂಚು, ಹರಿಣಿ, ಮಿಂಚುಗೆ ಫೋನ್ ಮಾಡಿ ನೋಡು, ಏನು ಹೇಳ್ತಾಳೆ ಅಂತ ಕೇಳೋಣ. ಇಲ್ಲಮ್ಮ, ಅವ್ರು ರಿಸೀವೇ ಮಾಡ್ತಿಲ್ಲ. ಈಗ ಎಲ್ರು ಒಟ್ಟಿಗೆ ಟ್ರೈ ಮಾಡ್ತಾ ಇದ್ರೆ ಕಾಲ್ ಹೇಗೆ ಕನೆಕ್ಟ್ ಆಗುತ್ತೆ? ಯಾರಾದ್ರೂ ಒಬ್ರು ಮಾಡಿ. ಮಿಂಚು ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ. ನಮ್ಮನ್ನೆಲ್ಲ ಯಾಮಾರಿಸೋದಕ್ಕೆ ಅವಳು ಏನೋ ಮಾಡಿರ್ತಾಳೆ. ಡ್ರೈವರ್, ಸ್ವಲ್ಪ ಆಸ್ಪತ್ರೆ ಬೇಗ ಹೋಗಪ್ಪ. ಅಮ್ಮ ಫೋನು ಬ್ಯುಸಿ ಬರ್ತಾ ಇದೆ. ಶಾರದಾ ಫೋನ್ ರಿಂಗ್ ಆಗ್ತಾ ಇದೆ. ಅಮ್ಮ ಫೋನ್ ಮಾಡಿದ್ರು. ಹಲೋ ಅಮ್ಮ, ಅದಕ್ಕೆ ಹೇಗಿದ್ದಾರೆ? ನಾವು ಯಾವ ಆಸ್ಪತ್ರೆಗೆ ಬರಬೇಕು? ಇದೇನು ಶಾರದಾ ಹೀಗೆ ಕೇಳ್ತಾ ಇದೆಯಾ? ಡ್ರೈವರ್, ಕಾರ್ ಸ್ವಲ್ಪ ಪಕ್ಕಕ್ಕೆ ಹಾಕಪ್ಪ. ಏನಮ್ಮ ಹೇಳ್ತಾ ಇದೀಯಾ ನೀನು? ನಿನ್ನ ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತ ನಿನ್ನ ಮಗಳು ಮಿಂಚು ಹೇಳಿದ್ಲು. ಅಯ್ಯರಮ್ಮ, ಮಿಂಚು ಆ ರೀತಿ ಹೇಳಿದ್ಲಾ?
ನಮ್ಮನ್ನ ಸಂಜೀವಿನಿ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ಬಿಟ್ಟು ಅವಳು ಸರಸರ ಅಂತ ಹೊರಟೋದ್ಲು. ನೀನು ಹೇಗಿದ್ಯಾ? ಹರಿಣಿ ಹೇಗಿದ್ದಾಳೆ? ಆಕ್ಸಿಡೆಂಟ್ ನಮ್ಗ? ಅಮ್ಮ, ಆ ರೀತಿ ಏನು ನಡೆದಿಲ್ಲ. ಓ ಹೌದಾ? ಅಮ್ಮ ಚಾಮುಂಡೇಶ್ವರಿ ಕಾಪಾಡ್ಬಿಟ್ಟೆ ತಾಯಿ. ರಾಜು, ಆಕ್ಸಿಡೆಂಟ್ ಆಗಿಲ್ವಂತೆ. ನಾವು ಆ ಮಿಂಚು ಮಾತು ನಂಬಾರ್ದಾಗಿತ್ತು. ಮತ್ತೆ ಮಿಂಚುನೇ ನಂಗೆ ಫೋನ್ ಮಾಡಿ ಅತ್ತಿಗೆಗೆ ಹುಷಾರಿಲ್ಲ ಅಂತ ಹೇಳಿದ್ಲು. ಇಲ್ಲ, ಆ ಥರ ಏನೂ ಇಲ್ವಲ್ಲ. ಅಮ್ಮ, ಅವಳು ಏನೋ ಮಾಡಕ್ ಹೊರಟಿದ್ದಾಳೆ. ಹರಿಣಿ ಏನೇ ಆದ್ರೂ ಆ ಮನೆ ಸೇರಕ್ಕೆ ನಾ ಬಿಡಲ್ಲ ಅಂತ ಹೇಳ್ತಾ ಇದ್ಲು. ನಾವು ಹಾಸ್ಪಿಟ್ಲ್ ಹತ್ರದಲ್ಲೇ ಇದ್ದೀವಿ. ಇರು, ವಾಪಸ್ ಬಂದ್ಬಿಡ್ತೀವಿ. ಸರಿ, ನೀನೆಲ್ಲಿದ್ಯಾ? ಅದಕ್ಕೆ ಮನೆ ಹತ್ರನೇ ಬಂದಿದ್ದೀವಿ. ಇನ್ನೊಂದು 5 ನಿಮಿಷದಲ್ಲಿ ಅಲ್ಲಿ ರೀಚ್ ಆಗ್ತೀವಿ. ಮಿಂಚು ನಮ್ಮನ್ನೆಲ್ಲ ಆಚೆ ಕಳಿಸ್ಬಿಟ್ಲು. ಅವಳು ಹೊರಗೆ ಹೋಗೋ ಹಾಗೆ ಮಾಡಿದ್ಲು. ಎಲ್ಲಿ ಹೋದ್ಲು ಗೊತ್ತಾಗ್ಲಿಲ್ವಲ್ಲ. ಶಾರದಾ, ನೀನೊಂದು ಕೆಲಸ ಮಾಡು. ನೀನು ಈಗಲೇ ರಾಜು ಮನೆಗೆ ಹೋಗು. ನಾವು ಹೊರಡೋವಾಗ ನಾಗಮಣಿ ಚೆನ್ನಾಗೇ ಇದ್ಲು, ಏನೂ ಆಗಿರ್ಲಿಲ್ಲ. ಆ ಮಿಂಚು ನಮಗೂ ಸುಳ್ಳು ಹೇಳಿ ನಿನಗೂ ಸುಳ್ಳು ಹೇಳಿ ಹರಿಣಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀದೇ ಇರೋ ಹಾಗೆ ಮಾಡಿದಾಳೆ.